ವೀಕ್ಷಕರೇ, ಬುಡಕಟ್ಟು ಸಮುದಾಯಗಳ ಕಲ್ಯಾಣಕ್ಕಾಗಿ ಇಟ್ಟಂತಹ ನಿಧಿಯನ್ನ, ಅಂದ್ರೆ ಬುಡಕಟ್ಟು ಸಮುದಾಯಗಳು, ಹಿಂದುಳಿದವರು, ಸಮಾಜದಲ್ಲಿ ಕೆಳಸ್ತರದಲ್ಲಿ ಇದ್ದಂಥವರು, ಇವರೆಲ್ಲ ಉದ್ಧಾರ ಆಗಬೇಕು. ಇವರೆಲ್ಲ ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು. ನಮ್ಮಲ್ಲಿ ಸಾಮಾಜಿಕ ತಾರತಮ್ಯ ಇರಬಾರದು. ಅವರೆಲ್ಲರೂ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಬೇಕು, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಅಂತ ಹೇಳಿ ಅವರ ಕಲ್ಯಾಣಕ್ಕಾಗಿ ಇಟ್ಟಂತಹ ನಿಧಿಯನ್ನ ಅವರದೇ ಸಮಾಜದವರು, ಅಧಿಕಾರದಲ್ಲಿದ್ದವರು, ಅವರದೇ ಓಟ್ ಹಾಕಿ ಗೆದ್ದು ಬಂದಂಥವರು ಅಂತಹ ಬುಡಕಟ್ಟು ಸಮುದಾಯಗಳಿಗೆ ಬುಡಕಟ್ಟು ಕಲ್ಯಾಣ ನಿಧಿಯನ್ನ ದೋಚಿ ನುಂಗಿ ಕೋಟಿ ಕೋಟಿ ಲೂಟಿ ಮಾಡಿರೋ ಬಿಗ್ ಸ್ಟೋರಿ ಇದು. ಯಾವುದು ಅಂದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇದ್ದಂತಹ 88 ಕೋಟಿ ರೂಪಾಯಿಗಳನ್ನ ಅಕ್ಷರಸ್ಥರು, ಎಜುಕೇಟೆಡ್ ಅನ್ಸ್ಕೊಂಡಂತವರು ನುಂಗಿ ನೀರು ಕುಡಿದ ಭಯಾನಕ ಸ್ಟೋರಿಯ ಇನ್ಸೈಡ್ ರಿಪೋರ್ಟ್. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನ ಲೂಟಿ ಮಾಡಲಿಕ್ಕೆ, ಅಂದ್ರೆ ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡಲಿಕ್ಕೆ ಈ ಅಕ್ಷರಸ್ಥರು ಅನ್ಸ್ಕೊಂಡಂತ ಆಫೀಸರ್ಸ್ ಮಾಡಿರೋ ಕ್ರಿಮಿನಲ್ ಕೆಲಸ ಏನು ಅಂದ್ರೆ, ಭಯಾನಕವಾದಂತ ಕೆಲಸ ಏನಂದ್ರೆ, ಇವರು ಬರೋಬ್ಬರಿ 193 ನಕಲಿ ಅಕೌಂಟ್ಗಳನ್ನ ಮಾಡಿದ್ರು. 193 ಅಕೌಂಟ್ಗಳು ನಕಲಿ, ಆದ್ರೆ ಹೆಸರುಗಳು ಅಸಲಿ, ವ್ಯಕ್ತಿಗಳು ಅಸಲಿ. ಯಾಕಂದ್ರೆ ವಿಡ್ರಾಲ್ ಮಾಡ್ಬೇಕಲ್ವಾ, ಅದಕ್ಕೆ ಅಸಲಿ ಹೆಸರು ಕೊಟ್ಟು ನಕಲಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿರೋ ಈ ಕಿರಾತಕರು ಬುಡಕಟ್ಟು ಸಮುದಾಯಗಳ ಕಲ್ಯಾಣಕ್ಕಾಗಿ ಇಟ್ಟಂತ 88 ಕೋಟಿ ರೂಪಾಯಿಗಳನ್ನ ಲಪಟಾಯಿಸಿದ್ದಾರೆ. ಸಚಿವ ಬಿ ನಾಗೇಂದ್ರ ಅವರ ಗಮನಕ್ಕೆ ಬರದೆ, ಅಥವಾ ಅವರು ಸೂಚನೆ ಕೊಡದೆ, ಅಥವಾ ಅವರ ಒಂದು ಗ್ರೀನ್ ಸಿಗ್ನಲ್ ಇಲ್ಲದೆ ಈ ಅವ್ಯವಹಾರ, ಈ ಭ್ರಷ್ಟಾಚಾರ ಪ್ರಕರಣ ನಡೆಯಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ತನಿಖೆ ನಡೆಸ್ತಿರುವಂತಹ ಅಧಿಕಾರಿಗಳು. ಹಾಗಾದ್ರೆ ಈ ಬಿ ನಾಗೇಂದ್ರ ಅವರಿಗೂ ಕೂಡ ಬಂಧನ ಇನ್ನೇನು ಸನ್ನಿಹಿತ ಆಗ್ತಾ ಇದೆ ಅಂತಾನೆ ಹೇಳ್ಬೇಕಾಗತ್ತೆ. ಈ ಒಂದು ಪ್ರಕರಣದಲ್ಲಿ 88 ಕೋಟಿ ಲೂಟಿಯಾದ ಈ ಪ್ರಕರಣದಲ್ಲಿ 45 ಕೋಟಿ ರೂಪಾಯಿಗಳನ್ನ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಸಿಬಿಐ ತನಿಖೆ ನಡೆಸ್ತಾ ಇದೆ, SIT ತನಿಖೆ ನಡೆಸ್ತಾ ಇದೆ. ಹಾಗೆ ಇಡಿಗೂ ಕೂಡ ಈ ಒಂದು ಬಾಲ್ ಇಡಿ ಅಂಗಳದಲ್ಲಿ ಹೋಗಿದೆ. ಇಡಿ ಕೂಡ ಇವತ್ತಲ್ಲ ನಾಳೆ ತನಿಖೆಯನ್ನ ಮಾಡುತ್ತೆ. JG ಪದ್ಮನಾಭ್ ಅನ್ನುವಂತ ಒಬ್ಬ ಅಧಿಕಾರಿ ಈ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ, ಅಂದ್ರೆ MD, ಈ ಒಂದು ಹಗರಣದ ಸೂತ್ರಧಾರ. ಈತ ಹೈದರಾಬಾದ್ ಮೂಲದ ಸತ್ಯನಾರಾಯಣ ರಾವ್ ಎಂಬಾತನ ಜೊತೆ ಸೇರಿ ಈ ಒಂದು ಪ್ಲಾನ್ ಅನ್ನ ರೂಪಿಸ್ತಾರೆ. ಈ ಪ್ಲಾನ್ ಅನ್ನ ರೂಪಿಸಿ ಬರೋಬ್ಬರಿ 193 ನಕಲಿ ಅಕೌಂಟ್ಗಳನ್ನ ಸೃಷ್ಟಿಸ್ತಾರೆ. 193 ಅಕೌಂಟ್ಗಳು. ಫಾರ್ ಎಕ್ಸಾಂಪಲ್ ಹೆಂಗೆ ಅಂದ್ರೆ, ಕಂಪನಿ ಇರುತ್ತೆ, ಒಂದು ABC ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪನಿ ಇದೆ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಹೇಳ್ತಿರೋದು, ABC ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿ ಇರುತ್ತೆ. ಆದರೆ ಇವರು ಕ್ರಿಯೇಟ್ ಮಾಡಿರೋ ABC ಪ್ರೈವೇಟ್ ಲಿಮಿಟೆಡ್ ಬೇರೆನೇ ಇದು. ಈ ABC ಪ್ರೈವೇಟ್ ಲಿಮಿಟೆಡ್ ನಲ್ಲಿ ಈ ದುಡ್ಡು ಹೊಡೆಯೋರೇ ಡೈರೆಕ್ಟರ್ಸ್, ಈ ದುಡ್ಡು ಹೊಡೆಯೋರೇ ಸಿಗ್ನೇಚರ್ ಅಥಾರಿಟಿ. ಈ ರೀತಿ ABC ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿ ಎಕ್ಸಾಂಪಲ್ ಹೇಳ್ತಿರೋದು. ಈ ರೀತಿಯ ಕಂಪನಿಗಳನ್ನ 193 ಕಂಪನಿಗಳನ್ನ ಇವರು ಸೃಷ್ಟಿಸಿ, ಆ 193 ಕಂಪನಿಗಳಿಗೆ ನಕಲಿ ದಾಖಲೆ ಸೃಷ್ಟಿಸಿ, ಆ 193 ಕಂಪನಿಗಳ ಹೆಸರಿನಲ್ಲಿ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಅಕೌಂಟ್ ಮಾಡಿ, ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕೌಂಟ್ನಲ್ಲಿದ್ದಂತಹ ಬೆಂಗಳೂರಿನ MG ರಸ್ತೆಯ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಈ ಒಂದು ಬ್ಯಾಂಕ್ನ ಅಕೌಂಟ್ನಲ್ಲಿದ್ದಂತಹ 187 ಕೋಟಿ ರೂಪಾಯಿಗಳ ಪೈಕಿ 88 ಕೋಟಿ ರೂಪಾಯಿಗಳನ್ನ ಈ ನಕಲಿ 193 ಅಕೌಂಟ್ಗಳಿಗೆ ಇವರು ಟ್ರಾನ್ಸ್ಫರ್ ಮಾಡಿಸಿ, ಆ 193 ಅಕೌಂಟ್ಗಳಿಂದ ಹಣವನ್ನ ವಿಡ್ರಾಲ್ ಮಾಡಿ ಇವರು ಮಜಾ ಉಡಾಯಿಸ್ತಾ ಇದ್ರು. ಈ ಹಣ ಎಲ್ಲಿಗೆ ಹೋಯ್ತು? ವಿರೋಧ ಪಕ್ಷಗಳು ಹೇಳ್ತಾರೆ ಈ ಹಣ ತೆಲಂಗಾಣ ಎಲೆಕ್ಷನ್ಗೆ ಹೋಯ್ತು, ಇದು ಕಾಂಗ್ರೆಸ್ನ ಫಂಡ್ ಆಗಿ ಹೋಯ್ತು ಅಂತ ಹೇಳ್ತಾರೆ. ಈ ಒಂದು ಆರೋಪಗಳಲ್ಲಿ ಸತ್ಯಾಸತ್ಯತೆ ಎಷ್ಟಿದೆಯೋ ನನಗಂತೂ ಗೊತ್ತಿಲ್ಲ, ಯಾಕಂದ್ರೆ ಯಾವುದೇ ಸಾಕ್ಷಿ ಪುರಾವೆಗಳು ಇಲ್ಲ. ಈಗ ವೀಕ್ಷಕರೇ, ಈ ಒಂದು ಪ್ಲಾನ್, ಲೂಟಿಯ ಪ್ಲಾನ್ ಏನ್ ಮಾಡ್ತಾರಲ್ಲ, ಈ ಪ್ಲಾನ್ ಎಕ್ಸಿಕ್ಯೂಟ್ ಆಗ್ಲಿಕ್ಕೆ ಮೀಟಿಂಗ್ ಮಾಡಿರೋದು ನಮ್ಮ ಸರ್ಕಾರದ ಘನ ಮಂತ್ರಿ ಶರಣ ಪ್ರಕಾಶ್ ಪಾಟೀಲ್ ಅವರ ಕಚೇರಿಯಲ್ಲಿ ಅನ್ನುವಂತಹ ಮಹತ್ತರವಾದಂತ ಅಂಶ ಬೆಳಕಿಗೆ ಬಂದಿದೆ. ಶರಣ ಪ್ರಕಾಶ್ ಅವರ ಕಚೇರಿಯಲ್ಲಿ ಈ ರೀತಿ 420ಗಳೆಲ್ಲ ಸೇರ್ಬಿಟ್ಟು ಮೀಟಿಂಗ್ ಮಾಡ್ತಾರೆ ಅಂದ್ರೆ ಈ ಹಗರಣದ ಸೂತ್ರಧಾರಿಗಳಿಗೂ ಪಾತ್ರಧಾರಿಗಳಿಗೂ ಮತ್ತು ಈಗ ಅಧಿಕಾರದಲ್ಲಿರುವಂತಹ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಅವರಿಗೂ ಏನು ಸಂಬಂಧ? ಯಾವ ಒಂದು ಸಲುಗೆಯ ಮೇಲೆ ಈ ಒಂದು
ಅಪರಾಧಿಗಳು, ಆರೋಪಿಗಳು ಸಚಿವರ ಕೊಠಡಿಯಲ್ಲಿ ಮೀಟಿಂಗ್ ಮಾಡ್ತಾರೆ, ಈ ರೀತಿಯ ಲೂಟಿಯ ಪ್ಲಾನ್ ಮಾಡ್ತಾರೆ ಅಂದ್ರೆ ಇದು ವಿಧಾನಸೌಧದ ಸಚಿವರ ಕೊಠಡಿಯಲ್ಲಿ ನಡೆದಿರುವಂತಹ ಮೀಟಿಂಗ್ ಅಂತ ಕೇಳಿದ್ರೆ ಹೌಹಾರ್ಲೇಬೇಕು. ಇನ್ನು ಮಾಜಿ ಸಚಿವ ಬಿ ಶ್ರೀರಾಮುಲು ಈ ಒಂದು ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ಆಗಬೇಕು, ನಾಗೇಂದ್ರರವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಧರಣಿ ನಡೆಸಿದರು. ಆದ್ರೆ ಒಂದು ಇದರ ವಿಪರ್ಯಾಸ ಏನಂದ್ರೆ ಈ ಪ್ರಕರಣದಲ್ಲಿ ಬಂಧಿತನಾಗಿರುವಂತಹ ನಾಗರಾಜ್ ನೆಕ್ಕುಂಟಿ ಎಂಬಾತ ಈತ 2013ರಲ್ಲಿ ಇದೇ ಶ್ರೀರಾಮುಲು ಅಧ್ಯಕ್ಷರಾಗಿದ್ದಂತಹ BRS ಪಕ್ಷದಿಂದ ಕೊಪ್ಪಳದಿಂದ ಸ್ಪರ್ಧಿಸಿದವರು. ಈ ನಾಗರಾಜ್ ನೆಕ್ಕುಂಟಿ ಬಿ ಶ್ರೀರಾಮುಲು ಅವರಿಗೆ ತುಂಬಾ ಆಪ್ತ. ಇಂತಹ ಹಲವಾರು ಒಳಹೂರಣಗಳು ಈ ಪ್ರಕರಣದಲ್ಲಿ ಇವೆ. ಈ ಪ್ರಕರಣ ಸಮಗ್ರವಾಗಿ ತನಿಖೆ ಆಗ್ತಿದೆಯಾ? SIT ಸಮಗ್ರವಾಗಿ ತನಿಖೆ ನಡೆಸ್ತಿದೆಯಾ? ಒಟ್ಟಿನಲ್ಲಿ ಯಾರೋ ಒಬ್ಬರು ಹಿರಿಯರು ಹೇಳಿರೋ ಮಾತು, ಈ ದೇಶಗಳು ಹಾಳಾಗಬೇಕು ಅಂದ್ರೆ ಅನಕ್ಷರಸ್ಥರಿಂದ ಹಾಳಾಗಲ್ಲ, ಅಕ್ಷರಸ್ಥರಿಂದ ಹಾಳಾಗ್ತವೆ ಅಂತ. ಆ ಮಾತು ಈ ಪ್ರಕರಣದಲ್ಲಿ ಅಕ್ಷರಶಃ ನಿಜ ಆಗ್ತಾ ಇದೆ. ಯಾಕಂದ್ರೆ ಈ ಬಂಧಿತ ಆಗಿರುವಂತವರು, ಈ ಹಗರಣಗಳನ್ನ ಮಾಡಿರುವಂತವರು, ಈ ಹಗರಣದ ರೂವಾರಿಗಳು ಯಾರು, ನಮ್ಮ ಈ ಒಂದು ನಿಗಮದ MD ಆದಂತಹ ಪದ್ಮನಾಭ ಅವರಾಗಿರ್ಬೋದು, ಬೇರೆ ಬೇರೆಯವರಾಗಿರ್ಬೋದು, ಸೂಸೈಡ್ ಮಾಡ್ಕೊಂಡಿರೋರಾಗಿರ್ಬೋದು, ಇವರೆಲ್ಲರೂ ಅಕ್ಷರಸ್ಥರು, ಇವರೆಲ್ಲರೂ ವೆಲ್ ಎಜುಕೇಟೆಡ್, ಇವರೆಲ್ಲರೂ ಸೇರಿ ಇಷ್ಟು ಬೃಹತ್ ಹಗರಣಗಳನ್ನ ಮಾಡಿದ್ದಾರೆ. ಈ ಹಗರಣದಿಂದ ರಾಜ್ಯ ಸರ್ಕಾರ ಒಂದು ದೊಡ್ಡ ಪಾಠವನ್ನು ಕಲಿಬೇಕಾಗಿದೆ. ಯಾಕಂದ್ರೆ ಅಹಿಂದ ಮತಗಳಿಂದ, ಹಿಂದುಳಿದವರ ಮತಗಳಿಂದ, ದಲಿತರ ಮತಗಳಿಂದ, ಸಮಾಜದಲ್ಲಿ ಕೆಳಸ್ತರದಲ್ಲಿರುವವರ ಮತಗಳಿಂದ ಗೆದ್ದು ಬಂದಂತಹ ಕಾಂಗ್ರೆಸ್ ಪಕ್ಷ ಸಮಾಜದ ಬುಡಕಟ್ಟು ಪಂಗಡಗಳಿಗೆ, ಬುಡಕಟ್ಟು ಸಮುದಾಯಗಳಿಗೆ ಏನ್ ಮೆಸೇಜ್ ಕೊಡ್ತಾ ಇದೆ ಈ ಹಗರಣಗಳನ್ನ ಮಾಡಿ? ಇನ್ನಾದ್ರೂ ಕೂಡ ಈ ಬಗ್ಗೆ ಎಚ್ಚೆತ್ತುಕೊಂಡು ಪ್ರಕರಣದ ಸಮಗ್ರ ತನಿಖೆಯನ್ನು ಸರಿಯಾದ ದಿಕ್ಕಿನಲ್ಲಿ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವ ತರದ ಒಂದು ಕಾನೂನು ಪ್ರಕ್ರಿಯೆಯನ್ನ ನಮ್ಮ ರಾಜ್ಯ ಪಾಲಿಸುತ್ತಾ ಕಾದು ನೋಡ್ಬೇಕಾಗಿದೆ.